ಗುದ್ದಾಟ ಮಾಡಿದಾಗ ಅದು ಗುದ್ದಿಗಳು ಹೆಚ್ಚಾಗಿ ಗುದ್ದಾಟ ಮಾಡ್ಕೊಂಬೋದು ಜಾಸ್ತಿ ಎಲ್ಲಿಯಾದರೂ ಕೂಡ. ಈ ಗುದ್ದಾಟ ಮಾಡಿದಾಗ ಮತ್ತು ಒಬ್ರಿಗೆ ಏರ್ಸೋದು ಒಬ್ರಿಗೆ ಇಳಿಸೋದು ಮಾಡೋದಂಥವ್ರ ಮೇಲೆ ಕೇಸ್ಗಳು ದಾಖಲು ಮಾಡಿದರೆ ಏನು ಪರವಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ಹೋದ ವರ್ಷ ನೋಟಿಸ್ ಸಲ್ಲಿಸ್ತೀವಂತೆ ಇಲ್ಲಿವರೆಗೆ ಏನಾದರೂ 2013ರಿಂದ ಎಷ್ಟು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಆಗ್ಯಾವ, ಎಷ್ಟು SC ST ಸಮುದಾಯದ ವಿರುದ್ಧ ಮಾಡಿದಂಥ ಕೇಸ್ಗಳಲ್ಲಿ ಎಷ್ಟು ಬಿ ರಿಪೋರ್ಟ್ ಆಗ್ತದೆ ಸ್ವಲ್ಪ ತಾವು ಹೇಳಿದರೆ ನಮಗೆ ಸ್ವಲ್ಪ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗುತ್ತೆ. ಒಂದು, ನಂದೇ ಪರ್ಸನಲ್ ಆಗಿ ಬಾಗವಾಡದಲ್ಲಿ 27ನೇ ತಾರೀಕು ಲಾಸ್ಟ್ ಮಂತ್ ನಂದೆಲ್ಲ ಎಣ್ಣೆ ಆಗ್ಯದ, ಕನ್ಸಲ್ಟು ಡಿಪಾರ್ಟ್ಮೆಂಟಿಂದ ಎಲ್ಲ ಪರ್ಮಿಷನ್ ಅದ, ಆಮೇಲೆ ಕಟ್ಟಡ ಪರ್ಮಿಷನ್ ಅದ. ನನ್ನ ಬಿಲ್ಡಿಂಗು ಹಾಸ್ಟೆಲ್ಗೆ ಏನು ಕೊಟ್ಟಿದ್ದೀನಿ, ರೆಂಟಿಗೆ ಕೊಟ್ಟಿದ್ದೀನಿ. ಅಲ್ಲಿ ನಾನು ವಾಸ ಮಾಡೋದು. ಅಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಕಟ್ಟಬೇಕಾದ್ರೆ ನಮ್ಗೆ ಯಾರು ಮಾರಿದ್ರು ಬೇರೆ ಸಮುದಾಯದವರು, ಅವರೇ ಬಂದು ಇಡೀ ಸಮುದಾಯ ಬಂದು ಅದನ್ನು ಕಿತ್ತಾಕ್ಯಾರ. ನಾನು ಇರಲಿಲ್ಲ ಅಲ್ಲಿ. ಸೊ ಅದನ್ನು ಇವತ್ತಿಗೂ ಅಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದೀನಿ. ಸ್ಪಾಟ್ ವಿಸಿಟ್ ಮಾಡಿರಿ, ಸತ್ಯಾಸತ್ಯತೆ ನೋಡ್ರಿ, ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಕರೆಸ್ತೀವಿ ಅಂತಾರೆ. ಇಲ್ಲಿವರೆಗೂ ಕರೆಸಿಲ್ಲ. ಪೊಲೀಸ್ ಸ್ಟೇಷನ್ ಕೌತಳ ಪೊಲೀಸ್ ಸ್ಟೇಷನ್. ಸೊ ಇವು ಇಲ್ಲ, ಬಾಗಲೋಡ್ ಪೊಲೀಸ್ ಸ್ಟೇಷನ್, ಬಾಗಲೋಡದಲ್ಲೇ ಇದು ಕೌತಳ ಪೊಲೀಸ್ ಸ್ಟೇಷನ್ ಬಾಗಲೋಡದಲ್ಲಿ. CPI ನೋಡೋಗ್ಯಾರ, PSI ನೋಡೋಗ್ಯಾರ. ಇವತ್ತಿಗೂ ಅದ್ರ ಬಗ್ಗೆ ಆಕ್ಷನ್ ಆಗಿಲ್ಲ. ನೋಡೋಣ ಅಂತೇಳಿ ಆಮೇಲೆ DSP ಸಾಹೇಬ್ರ ಹತ್ರ ಹೋಗಿ ವಿಷಯನ ಎಲ್ಲ ಡಾಕ್ಯುಮೆಂಟ್. ಆಮೇಲೆ ನಂದು ನಮ್ಮವ್ರ ಮಧ್ಯೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇರೋದ್ರಿಂದ ನಾನು ಪರ್ಮನೆಂಟ್ ಇಂಜೆಕ್ಷನ್ ಹಾಕಿದ ಮೇಲೂ ಪರ್ಮನೆಂಟ್ ಇಂಜೆಕ್ಷನ್ ಆದ್ರೆ ಅವ್ರು ಎಂಟ್ರಿಫೇರ್ ಆಗ್ಯಾರ ಅಂತೇಳಿ ಲೆಟರ್ ಕೊಟ್ಟರೆ, ಇದು ಸಿವಿಲ್ ಮ್ಯಾಟರ್ ಅದ, ಕೋರ್ಟ್ಗೆ ಹೋಗ್ಲಿ ಅಂತ ರಿಟರ್ನ್ ಬರೀತಾರೆ. ಸೊ ಇಷ್ಟೆಲ್ಲ ಲೀಗಲ್ ಆಗಿದ್ದಾಗ ನಾವು ರಿಟರ್ನ್ ಬರೆದ್ರೆ ನಾವೇನು ಯಾವ ರೀತಿ ನ್ಯಾಯ ಪಡ್ಕೋಬೇಕು ಮಾಡಿದ್ದಾರೆ. ಆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಭಾನುವಾರ ಅವತ್ತೇನಾದರೂ ಬಂದೋಬಸ್ತ್ ಇದ್ದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದನ್ನು ಕವರ್ ಮಾಡಬೇಕಂತೇಳಿ ಪ್ರತಿ ತಿಂಗಳ ಪೊಲೀಸ್ ಠಾಣೆಯಲ್ಲಿ ಆದರೂ ಮಾಡಬೇಕು. ಇಲ್ಲಾಂದರೆ ಆ ಕಾಲೋನಿಗೆ ಹೋಗಿ, ದಲಿತ ಕಾಲೋನಿಗೆ ಹೋಗಿ, ಎಲ್ಲಿ ಜನಸಂಖ್ಯೆ ಇರ್ತದೆ ಒಂದು ಕಾಲೋನಿಗೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಬೇಕು ಅಂತೇಳಿ ಸೂಚನೆಗಳನ್ನು ನಮ್ಮ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಈಗ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಒಂದು ಸಾರಿ ಅದು ಆದೇಶ ಆಯಿತು ಅಂತ ಹೇಳಿದ್ರೆ ಅದನ್ನು ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದು ಇರಲಿ, ಅದನ್ನು ನಿರಂತರವಾಗಿ ಪಾಲನೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಮಾನವಿ ಪೊಲೀಸ್ ಠಾಣೆಯಲ್ಲಿ, ಪ್ರತಿ ಪೊಲೀಸ್ ಠಾಣೆಯಲ್ಲಿ ಅವರವರ PSI ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ದಲಿತ ಸಭೆಯನ್ನು. ಈ ದಲಿತ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಇದರ ಉದ್ದೇಶ ಏನಂತಂದರೆ, ಆ ದಲಿತರಿಗೆ ಏನು ಸೌಲಭ್ಯವನ್ನು ಸಿಗಬೇಕು ಆ ಒಂದು ಸೌಲಭ್ಯಗಳನ್ನು ಅವರಿಗೆ ದೊರಕುವಂತೆ ಮಾಡುವುದು, ಮತ್ತು ಪೊಲೀಸರ ವತಿಯಿಂದ ಏನಾದರೂ ಅವರಿಗೆ ತೊಂದರೆ ಆಗಿದ್ದರೆ ಅಥವಾ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಇರಲಿ, ಅಂಥ ಒಂದು ಸಮಸ್ಯೆಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಮಸ್ಯೆಗಳು ನಿಮಗೆ ಗೊತ್ತಿರ್ತವೆ, ಮುಖಂಡರಿಗೆ ಗೊತ್ತಿರ್ತವೆ. ಯಾಕಂದರೆ ನೀವು ಜನರ ಜೊತೆ ಒಡನಾಟ ಮಾಡ್ತೀರಿ, ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀರಿ. ಅಂಥ ಒಂದು ಏನು ಸಮಸ್ಯೆಗಳಿದ್ದರೆ ಅವುಗಳನ್ನು ಪೊಲೀಸರ ಗಮನಕ್ಕೆ ತೊಗೊಂಬಂದರೆ ಅವುಗಳನ್ನು ಏನು ಪರಿಹಾರ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಸಭೆಯಲ್ಲಿ ಕೈಗೊಳ್ಳಬೇಕು. ಆಮೇಲೆ ಕೆಲವೊಬ್ಬರ ಮೇಲೆ ಅನಾವಶ್ಯಕವಾಗಿ ಪ್ರಕರಣಗಳು ದಾಖಲಾಗಿರ್ತವೆ, ಅನಾವಶ್ಯಕವಾಗಿ ಹೆಸರುಗಳನ್ನು ಸೇರಿಸಿರ್ತಾರೆ SC ST ಜನರನ್ನು. ಆ ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ಗಳಾದಾಗ, ಬೇರೆ ಬೇರೆ ಪ್ರಕರಣಗಳು ದಾಖಲಾದಾಗ ಸೇರಿಸಿರ್ತಾರೆ. ಅಂಥ ಒಂದು ಏನು ಸಮಸ್ಯೆಯನ್ನು ಕೂಡ ಪೊಲೀಸರ ಗಮನಕ್ಕೆ ತೊಗೊಂಬಂದಾಗ ಇಂಥ ಒಂದು ಸಭೆಯಲ್ಲಿ ಅದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ದಲಿತ ಸಭೆಯನ್ನು ಮಾಡಬೇಕು. ಮತ್ತು ನಿರಂತರವಾಗಿ ಈ SC ST ಸಮುದಾಯಗಳು ಅವ್ರ ಜೊತೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದರೆ ಅವರಿಗೆ ಏನು ಸೌಲಭ್ಯ ನೀಡೋದ್ರ ಜೊತೆಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಆ ಒಂದು ಸಮಾಜವನ್ನು ಮುನ್ನೆಲೆಗೆ ತರೋದಕ್ಕೆ, ಒಂದು ಸಮಾಜದ ಮುಖ್ಯ ವಾಣಿಗೆ ತರೋದಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕು ಆ ಒಂದು ಪ್ರಯತ್ನವನ್ನು ಈ ಸಭೆಯ ಮುಖಾಂತರ ಮಾಡ್ಕೊತಿರ್ತಕ್ಕಂಥ ಮಾಹಿತಿ ಬಂದಾಗ ದಯವಿಟ್ಟು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ
ದಯವಿಟ್ಟು ಕಾನೂನನ್ನ ಅರಿವು ಮೂಡಿಸ್ತಕ್ಕಂಥದ್ದು, ಕಾನೂನ ಭಯ ಮೂಡಿಸ್ತಕ್ಕ ಕೆಲಸ ಆದರೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಯಾಕಂತಂದ್ರೆ ಈ ಜಗಳಗಳು ಸಹಜ, ಅದ್ರ ವಿಕೋಪಕ್ಕೆ ಹೋದಾಗ ಕೊಲೆ ಮಾಡಿಸ್ಕೊಳ್ತಕ್ಕಂಥ ಕುಟುಂಬ ಬೀದಿ ಪಾಲಾಗುತ್ತೆ, ಕೊಲೆ ಮಾಡತಕ್ಕಂಥ ಕುಟುಂಬ ಸಹ ಬೀದಿ ಪಾಲಾಗುತ್ತೆ. ಅವರ ಜೀವನ ಸತ್ತಿರ್ತಕ್ಕಂಥವ್ರು ನರಕಯಾತನೆ ಅನುಭವಿಸ್ತಾರೆ, ಅದು ಮಾತು ಬೇರೆ. ಬಟ್ ಕೊಲೆ ಮಾಡಿ ದುಡುಕಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಕುಟುಂಬಗಳು ಸಹ ಅನಾಥ ಆಗ್ತಾರೆ. ಆ ನಿಟ್ಟಿನಲ್ಲಿ ಸರ್ ದಯವಿಟ್ಟು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗೆ ಸೂಚನೆ ಕೊಡಿ. ಎಲ್ಲೂ ವಿಕೋಪಕ್ಕೆ ಹೋಗ್ತಕ್ಕಂಥ ಗಲಾಟೆಗಳಾಗ್ತವೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ ಕರೆಸಿ ಅವರಿಗೆ ನ್ಯಾಯ ಅಥವಾ ಕಾನೂನನ್ನ ಅವರು ಮುಗಿಸ್ತ ಕೆಲಸ ಆಗಲಿ ಅಂತಕ್ಕಂಥದನ್ನ ನಾನು ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ಇತ್ತೀಚೆಗೆ ದೇವದುರ್ಗ ನಡೆತಕ್ಕಂಥ ಘಟನೆ, ಅದು ಯಾವುದೋ ಸಣ್ಣ ಕಾರಣಕ್ಕೋಸ್ಕರ ನಡೆದಿರತಕ್ಕಂಥ ಘಟನೆ, ಸಿಟ್ಟಿಗೆ ಕೈ ಕೊಡತಕ್ಕಂಥ ಘಟನೆಗಳು ಇವತ್ತು ಎರಡು ಸಮುದಾಯದ ಕುಟುಂಬಗಳು ಒಂಥರ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಆ ಸಾವು, ಆ ನೋವು ಯಾವ ಸಮುದಾಯಕ್ಕೆ ಬರಬಾರ್ದಲ್ಲಿ, ಯಾವ ಜಾತಿ ಮೇಲೆ ಮಾತಾಡೋದು ಬೇಡ, ಯಾರಿಗೂ ಆಗಬಾರ್ದು ಅದು. ಈಗ ನೋಡ್ತಾ ಇದ್ದೀವಿ ಸರ್, ನನಗೆ ಅಲ್ಲಿ ಹತ್ತಿರಿಂದ ಘಟನೆ ನೋಡಿದ್ದೀನಿ ನಾನು. ಅಲ್ಲಿ ಆ ಕುಟುಂಬ ನೋಡಿದ್ದೀನಿ, ಈ ಕುಟುಂಬ ನೋಡ್ತಾ ಇದ್ದೀವಿ. ಆ ಕುಟುಂಬ ಅನುಭವಿಸ್ತಕ್ಕಂಥ ನೋವು, ಈ ಕುಟುಂಬ ಅನುಭವಿಸ್ತಕ್ಕಂಥ ನೋವು ಆಗ್ಬಾರ್ದಂತಂದ್ರೆ ಕಾನೂನಿನ ಶಕ್ತಿ ಅನ್ನತಕ್ಕಂಥದನ್ನ, ಕಾನೂನಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ದಯವಿಟ್ಟು ತಾವು ಮಾಡಿರತಕ್ಕಂಥ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀರಿ ಸರ್. ಅದ್ರ ಜೊತೆಗೆ ಸರ್, ಇಲ್ಲಿ ನಮ್ಮಲ್ಲಿ SC/ST ಜನಾಂಗಗಳು ಸಮಾಜ ಕಲ್ಯಾಣ ಇಲಾಖೆಗೆ ಮಾಹಿತಿ ಇದೆ ಅನ್ಕೊಂತೀನಿ. ಬಟ್ ಮೂಲಭೂತ ಬೇಕಾಗಿರ್ತಕ್ಕಂಥದ್ದು ನಮಗೆ ಸರ್ಕಾರ ನಮಗೆ SC/STಗಳು ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಸ್ವಲ್ಪ ನಿವೇಶನ, ಮನೆ, ಎಲ್ಲ ಬಹುತೇಕ ಸರ್ ನಾನು ಮಾಹಿತಿ ಕೊಡ್ತೀನಿ. ಬಹುತೇಕ ಹಳ್ಳಿಗಳಲ್ಲಿ ಸರ್ಕಾರ ಭೂಮಿಯನ್ನು ಖರೀದಿ ಮಾಡಿದೆ ಬಡ ಜನರಿಗೆ ನಿವೇಶನ ಕೊಡೋದಕ್ಕೋಸ್ಕರ. ಸರ್ಕಾರ ಹೆಸರ ಮೇಲೆ ಭೂಮಿಗಳಿದ್ದಾವೆ. ಈಗಲೂ ಸಹ ಆ ಭೂಮಿಗಳು ಜನರಿಗೆ ನಿವೇಶನ ಕೊಡೋಕ್ಕೆ ಸದ್ಬಳಕೆ ಆಗುತ್ತಿಲ್ಲ. ಹಲವಾರು ಗ್ರಾಮಗಳಲ್ಲಿ ಜನತಾ ಪ್ಲಾಟ್ ಅಂತ ಖರೀದಿ ಮಾಡ್ತಾರೆ. ಜಾನಕಲಲ್ಲಿದ್ದಾವೆ, ಉದ್ಬಾಳದಲ್ಲಿದ್ದಾವೆ, ಪ್ರತಿಯೊಂದು ಗ್ರಾಮಗಳಲ್ಲಿದ್ದಾವೆ ಸರ್. ದಯವಿಟ್ಟು ಆ SC/ST ಜನಗಳಿಗೆ ಸೂರು ಕಲ್ಪಿಸೋಕ್ಕೋಸ್ಕರ ಆ ನಿವೇಶನಗಳನ್ನು ಸರ್ಕಾರ ಮುಂದೆ ಖರೀದಿ ಮಾಡಿದೆ ಸರ್, ಅನುದಾನ ಕೊಟ್ಟಿದೆ. ಜನರಲ್ಲಿಂದ ಹೊಲಗಳನ್ನು ಖರೀದಿ ಮಾಡಿಬಿಟ್ಟು SC/STಗೆ ಹೊಲಗಳನ್ನು ಅಂತೇಳಿ SC/STಗೆ SC ಮಂದಿಗೆ ST ಮಂದಿಗೆ ಹೊಲಗಳನ್ನು ಖರೀದಿ ಮಾಡಿ ಸರ್ಕಾರದಿಂದ ಖರೀದಿ ಮಾಡಿ ಕೊಟ್ಟು ಸರ್ಕಾರದಿಂದ DC ಮುಖಾಂತರ ಏನೇನು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಬಟ್ ನಾವು ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಂತ ಮಾಡಿದ್ವಿ, ಇವತ್ತು ನಾಳೆ ಹೋಗ್ಬೇಕಂತ ಮಾಡಿದ್ವಿ. ಸ್ವಲ್ಪ ನಾವು ಅಮಾಸೆ ಹುಣ್ಣಿಮೆ ನೋಡೋದು ನಮ್ದು ಜಾಸ್ತಿ ಇಲ್ಲ, ಮುಂದೆ ಅಮಾಸೆ ಐತೆ ಹುಣ್ಣಿಮೆ ಐತೆ ಅಂತ ಅಮಾಸೆ ಸರ್ ಇದಾಗಲೇ ಆಮೇಲೆ ಹೋಗೋಣ ಅಂತ ನಾವು ಇದಾದ್ವಿ. ಅಲ್ಲಿ ಏನಾಗಿದೆ ಸಾಹೇಬ್ರೆ ಅಂತಂದರೆ, ಒಂದು ಮಾಡಿಗೇರಿ, ಒಂದು ಅರಿವಿ, ಇನ್ನೊಂದು ಗುಡಿದಿನಿ. SC/ST ಮೇಲೆ ಹೊಲ ಆಗಿದೆ. SC/STಗಳ ಮೇಲೆ ಸುಮಾರು 20 ಎಕರೆ 30 ಎಕರೆ ಹೊಲ ಆಗಿದೆ. ಒಬ್ಬೊಬ್ಬರಿಗೆ 1 ಎಕರೆ 2 ಎಕರೆ ಸರ್ಕಾರ ಹಂಚಿದೆ. ಆದರೆ ಆ ಹೊಲಗಳು, ಆ SC/ST ಮೇಲೆ ಆದಂಥ ಹೊಲಗಳು ಪಾಣಿಗಳು ಮಾತ್ರ ಅವ್ರ ಹೆಸರು ಮೇಲೆ ಇದ್ದಾವೆ. ಅದನ್ನ ಟೋಟಲ್ ತಿನ್ನೋರೆಲ್ಲ ಮೇಲ್ವರ್ಗದವರು. ಮತ್ತೆ ಯಾರೋ ಮೇಲ್ವರ್ಗದವ್ರು ಶಿಫ್ಟ್ ಆಗಿಬಿಟ್ರಿ ಇಲ್ಲಿ. ಮತ್ತೆ ಇದು ಹೇಳ್ಬೇಕು, ವಾಸ್ತವವಾಗಿ ಹೇಳ್ಬೇಕು ನಿಮಗೆ. ಇವಾಗ ಏನಾಗಿಬಿಡ್ತದ, ಈ ಮೇಲ್ವರ್ಗದವರು ಒಂದು ನಿಮಿಷ, ಮೇಲ್ವರ್ಗದವ್ರು ನಾನು ಕೇಳಿದೆ ಎಷ್ಟು ವರ್ಷದಿಂದ ಇದಾಗಿತ್ತು ಏನಂತ. ಇಷ್ಟು ವರ್ಷದಿಂದ ಆಗಿದೆ, ಬಟ್ ನಮ್ಮ ಹೆಸರು ಮೇಲೆ ಪಾಣಿ ಇದಾವೆ, ಎಲ್ಲ ಇದಾವೆ, ಲೋನ್ ಕೂಡ ನಾವೇ ಮಾಡಿಕೊಂಡಿವಿ. ಅದ್ರ ಮೇಲೆ ಏನೇನೋ ಸಮಥಿಂಗ್ ಅವ್ರದ್ದು ಏನೇನೋ ದಾಖಲಾತಿ ಅದೆಲ್ಲ ಹೇಳಿದ್ರು. ಹೇಳಿದ ಮೇಲೆ ಇಲ್ಲಿ ಮಾನವಿಯಲ್ಲಿ ಒಬ್ಬ ಪ್ರಭಾರಿ ಲೀಡರ್ ಇದ್ದಾನೆ, ಫುಲ್ ಅಂಜಿಸಿಬಿಟ್ಟು ಅವ್ರು ಹೊಲ್ದಾಗ ಬರ್ಲಾರ್ದಂಗೆ ಮಾಡೋದು. ಅವ್ರನ್ನ ಹೊಲ್ದಾಗ ಬಂದ್ರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಪೊಲೀಸರಿಗೆ ಒದಿಸ್ಬಿಡ್ತೀನಿ, ಹಂಗಂಗೆ ಯಾವನ ಮಾಡಿಸ್ಕೊಟ್ಟಾನ, ನಾನು ಖರ್ಚು ಮಾಡಿಸ್ಕೊಡ್ತೀನಿ. ಇದು ಈ ಥರ ಆಗಿ ಬೆದರಿಕೆ ಆಗಿ ಅವ್ರು ಹೊಲ್ದಾಗ ಹೋಗ್ಲಾರ್ದಂಗೆ ಈ ಥರ ಇವತ್ತು ಬಿಡೋದು ಸುಮಾರು 1 ವರ್ಷ 2 ವರ್ಷ ಮೇಲೆ ಆಯ್ತು. ನಾನು ಕೇಳೋದಿಷ್ಟೇ, ಕೆಲವು ಜನ ಮಾತಾಡಿಬಿಡ್ತಾರೆ, SC/ST ಜನಪ್ಪ ದೌರ್ಜನ್ಯ ಮಾಡಿಬಿಡ್ತಾರೆ, ನಾಯಕರು ಬಂದು ದೌರ್ಜನ್ಯ ಮಾಡ್ತಾರೆ, ಅವ್ರು ಬಂದು ದೌರ್ಜನ್ಯ ಮಾಡ್ತಾರೆ. ಇಂಥ ಒಂದು ಸಂದರ್ಭ ಬಂದಾಗ ನಾವಲ್ಲಿ ಕೇಳೋಕೆ ಹೋದಾಗ ಅವ್ರು ನಮಗೇನೋ ಸ್ವಲ್ಪ ಎಡವಟ್ಟು ಮಾತಾಡಿದಾಗ ಮತ್ತೆ ಅಲ್ಲಿ ದೌರ್ಜನ್ಯ ಆಗ್ಲಿಕ್ಕೆ ಇನ್ನೇನಾಗ್ತದೆ. ಇವಾಗ ಹೊಲ ಗೌರ್ಮೆಂಟ್ ಕೊಟ್ಟಿದ್ದು SC/ಗಳಿಗೆ, ಹೊಲ ಗೌರ್ಮೆಂಟ್ ಕೊಟ್ಟಿದ್ದು ST/ಗಳಿಗೆ. ಅದನ್ನು ಬಿಟ್ಟು ನೀವೇನೋ ನೋಡೋಕ್ಕಂತೇಳಿ SC/ST ಮೇಲೆ ಸುಮ್ಮನೆ ನಾಟಕ ಮಾಡೋಕ್ಕೆ ನಮ್ಮ SC/ST ಜನರ ಮೇಲೆ ನೀವು ಆಸ್ತಿ ತೋರಿಸ್ಬಿಟ್ಟು ನೀವು ಅದನ್ನು ಅನುಭವಿಸ್ತೀರಲ್ಲ, ಅದನ್ನು ಕೇಳೋಕೆ ಹೋದಾಗ ಮತ್ತೆ ಏನಂತ ನೀವು ದೌರ್ಜನ್ಯ ಅಂತೀರಿ. ಇದು ಹೆಂಗೆ ದೌರ್ಜನ್ಯ ಆಗ್ತದೆ? ಅಲ್ಲೇನು ಹೆಚ್ಚು ಕಡಿಮೆ ಆಗ್ಬೋದು, ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಏನೋ ಆಸ್ತಿ ಅಂದ್ರೆ ಏನಾದರೂ ಆಗ್ತದೆ. ಇಂಥವದನ್ನು ಇಂಥವು ಕೆಲವೊಂದು ವಿಚಾರಗಳು ಸ್ಟೇಷನ್ಗಳಿಗೆ ಬಂದಾಗ, ಇಲ್ಲಿಗೆ ಯಾರ ಹತ್ರ ತಮ್ಮ ಹತ್ರ ಮಾಹಿತಿ ಬಂದಾಗ ತಾವಿದ್ರನ್ನ ಫುಲ್ ಸೀರಿಯಸ್ ತೊಗೊಂಡ್ಬಿಟ್ಟು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆದವ್ರು ಹೋಗಿ ಅವ್ರಿಗೆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಆ ಹೊಲಗಳನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಗುಡದಿನಲ್ಲಿ ಒಂದು 20-30 ಎಕರೆ ಅದೇ ಥರ ಆಗಿದೆ, ಮಾಡಿಗಿರಲ್ಲಾಗಿದೆ, ಆಮೇಲೆ ಅರಿವೆಲ್ಲಾಗಿದೆ. ಅಂದರೆ ಇದು ಹೆಸರಿಗೆ ಮಾತ್ರ ಫಲಾನುಭವಿಗಳು ನಾವಾದೀವಿ, ಅನುಭವಿಸೋರು ತಿನ್ನೋರು ಅವರಾದ್ರಪ್ಪ ಅಂತಂದರೆ ಮತ್ತು ಯಾರು ನಡೆದಂಗಿರಲಿ ಅರ್ಥ ಏನಾಗ್ತದೆ? ಯಾರು ಅದನ್ನು ಒಂದು ವಿಕೋಪಕ್ಕೆ ತಂದಂಗೆ ಆದರು SC/STಗಳನ್ನ ರೊಚ್ಚಿಗೆಪ್ಸೋದು ಯಾರು? ತಾವೇ ಅಲ್ಲ, ತಾವೇ ರೊಚ್ಚಿಗೆಪ್ಸೋದು, ತಾವೇ ಸ್ಟೇಟ್ಮೆಂಟ್ಗಳು, ಮತ್ತು ತಾವೇ ನಮ್ಮ ಮೇಲೆ ದೌರ್ಜನ್ಯಗಳಾಗ್ತಾವ, ದಬ್ಬಾಳಿಕೆಗಳಾಗ್ತಾವೆ. ಎಲ್ಲಿ ದೌರ್ಜನ್ಯ ಆಗ್ತಾವೆ ಅಂದರೆ ಅತಿರೇಕಕ್ಕೆ ಹೋದಾಗ ಮಾತ್ರ ದೌರ್ಜನ್ಯಗಳಾಗ್ತಾವೆ. ಅತಿರೇಕಕ್ಕೆ ಹೋಗಬಾರ್ದು.
ಮನುಷ್ಯ ಎಲ್ಲಿ ತನ ಸರಿತಾನಪ್ಪ ಅಂತಂದರೆ ತಂದೆ ಆದಂಥ ಒಂದು ಗಾಡಿ ಬರೆಯುವಲ್ಲಿ ಸರಿತಾನೆ. ಅದೊಂದು ಗಾಡಿ ಬಂತಪ್ಪ ಅಂದ್ರೆ ಅಲ್ಲಿಗೆ ಮತ್ತೆ ಒಂದು ಏನಂಬೋದು ಇದು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಇನ್ನೊಂದು 2-3 ದಿನದಲ್ಲಿ ನಾವಲ್ಲಿ ಹೋಗ್ತೀವಿ. ನಮ್ಮ ಹಂತದಲ್ಲಿ ಏನು ಬಗೆಹರಿಸುತ್ತೋ ಸಮಾಜ ಹಂತದಲ್ಲಿ ನಾವು ಬಗೆಹರಿಸೋ ಸಾಬ್ರೆ, ಇಲ್ಲ ಅವರು ನಮ್ಮ ಹಂತದಲ್ಲಿ ಬಗೆಹರಲಿಲ್ಲ ಏನಾಯ್ತು ತಮ್ಮ ಹತ್ರ ಬರ್ತೀವಿ. ತಾವು ಕೂಡ ಸಂಬಂಧಪಟ್ಟ ಇಲಾಖೆದವ್ರನ್ನ ಕರೆಸಿ ಯಾರು